ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ಗೆ ಢವಢವ ಶುರುವಾಗಿದೆ. ಇವತ್ತು ಕೊಲೆ ಆರೋಪಿ ದರ್ಶನ್ಗೆ ಬಿಗ್ ಡೇ. ಮಧ್ಯಾಹ್ನ 2:45 ಚಾರ್ಜ್ ಫ್ರೇಮ್ಗೆ ಸಮಯ ನಿಗದಿಯಾಗಿದೆ. ಮಧ್ಯಾಹ್ನಕ್ಕೆ ಸಮಯವನ್ನು ಕೋರ್ಟ್ ನಿಗದಿ ಮಾಡಿದೆ. ಇವತ್ತು 57ನೇ CCH ಕೋರ್ಟ್ನಲ್ಲಿ ಇದರ ಒಂದು ಪ್ರೊಸೀಜರ್ ನಡೆಯುತ್ತೆ, ಪ್ರಕ್ರಿಯೆ ನಡೆಯುತ್ತೆ. ಮಧ್ಯಾಹ್ನ 2:45ಗೆ ಕೋರ್ಟ್ಗೆ ಆರೋಪಿಗಳು ಹಾಜರಾಗಬೇಕು. ಯಾರ್ಯಾರು? ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಟೋಟಲ್ ಆಗಿ 17 ಜನ ಆರೋಪಿಗಳು ಹಾಜರಾಗಲೇಬೇಕಾಗುತ್ತೆ. ಈ ಒಂದು ವಿಚಾರದಲ್ಲಿ ಮೊದಲ ವಿಚಾರಣೆಯನ್ನು ಈ ವಿಡಿಯೋ ಕಾನ್ಫರೆನ್ಸಲ್ಲಿ ವಿಡಿಯೋ ಕಾಲ್ಗಳೆಲ್ಲ ಮಾಡ್ತಾ ಇದ್ರಲ್ಲ, ಇದು ಹಾಗೆ ಮಾಡಬಹುದಾಗಿತ್ತೇನೋ. ಅಂದರೆ ಪೊಲೀಸರು ಯಾವಾಗಲೂ ಏನು ಹೇಳ್ತಾರೆ ಅಂದರೆ, ಈ ಜೈಲಿಂದ ಕೋರ್ಟ್ಗೆ ಕರ್ಕೊಂಡು ಬರಬೇಕಾದ್ರೆ ಸೆಕ್ಯೂರಿಟಿ ಇಶ್ಯೂ ಆಗುತ್ತೆ, ಅದು ಇದು. ಬಳ್ಳಾರಿಲಾದರೆ ಕಷ್ಟ ಆಗಿಬಿಡುತ್ತೆ, ದುರ್ಗದಲ್ಲಾದರೆ ಕಷ್ಟ ಇದೆಲ್ಲ ಮಾತು ಯಾಕಿದೆ ಅಂತ ಹೇಳಿದ್ರೆ, ನೋಡಿ, ಚಾರ್ಜ್ ಫ್ರೇಮ್ ಅನ್ನೋ ಒಂದು ವಿಷಯ ಇದೆಯಲ್ಲ, ಯಾವುದೇ ನ್ಯಾಯಾಲಯ ಚಾರ್ಜ್ ಫ್ರೇಮನ್ನು ವಿಡಿಯೋ ಕಾಲೋ ವಿಡಿಯೋ ಕಾನ್ಫರೆನ್ಸ್ನ ಮೂಲಕವಾಗಿಯೋ ಅಥವಾ ಆರೋಪಿಗಳು ಯಾವುದೋ ಜೈಲಲ್ಲಿದ್ದಾಗ ಅಲ್ಲಿಂದ ನ್ಯಾಯಾಲಯದ ಸಂಪರ್ಕಕ್ಕೆ ಅವರು ಬಂದೋ ಮಾಡೋಕ್ಕೆ ಬರಲ್ಲ. ಯಾರೆಲ್ಲ ಆರೋಪಿಗಳಿರ್ತಾರೆ ಅವರು ಕಡ್ಡಾಯವಾಗಿ ಶತಾಯಗತಾಯ ಅವರು ನ್ಯಾಯಾಧೀಶರ ಎದುರುಗಡೆ ಮುಖಾಮುಖಿ ದೈಹಿಕವಾಗಿ ಅವರು ಹಾಜರಿರಬೇಕಲ್ಲಿ. ಇದು ರೂಲ್. ಚಾರ್ಜ್ ಫ್ರೇಮ್ ಅಂದರೆ ಏನು? ಚಾರ್ಜ್ ಫ್ರೇಮ್ ಇದೀಗ ಈ 17 ಜನ ಫೇಸ್ ಮಾಡ್ತಿರೋದೇನು ಅಂತ ಹೇಳಿದ್ರೆ, ನೀವೆಲ್ಲ ಸೇರಿಕೊಂಡು ಸಂಚು ಮಾಡೋ ಇನ್ನೊಂದೋ ಮತ್ತೊಂದೋ ರೇಣುಕಾಸ್ವಾಮಿ ಎಂಬ ವ್ಯಕ್ತಿಯನ್ನು ಕೊಲೆ ಮಾಡಿದ್ದೀರಿ, ನಿಮ್ಮಲ್ಲಿ ಆರೋಪ ಇದೆಯಪ್ಪ, ಏನಪ್ಪ ದರ್ಶನ್ ಆರೋಪ ಇದೆ, ಏನು ಹೇಳ್ತೀಯಪ್ಪ ಅಂತ ಕೇಳಿದಾಗ, ಹೌದು ಸ್ವಾಮಿ ನಾವು ಮಾಡಿದ್ದು ನಿಜ ಅಂದ್ಬಿಟ್ರೆ ಮುಗಿದು ಹೋಯಿತು. ಯಾವುದೇ ಟ್ರಯಲ್ ಇರಲ್ಲ ಅಲ್ಲಿ. ಪವಿತ್ರ ಗೌಡ ಹೌದು ನಾವೆಲ್ಲ ಸೇರ್ಕೊಂಡು ಪ್ಲಾನ್ ಮಾಡಿ ಸಾಯಿಸ್ಬಿಟ್ವಿ ಅಂತ ಹೇಳಿಬಿಟ್ರೆ ಮುಗಿದು ಹೋಯಿತು. ಆದರೆ ಒಪ್ಕೋತೀರಾ ಇದನ್ನು ಅಂತ ಹೇಳಿದ್ರೆ ಒಪ್ಕೊಳ್ತೀವಿ ಅಂತ ಹೇಳಿದ್ರೆ ಯಾರ್ಯಾರ ಪಾತ್ರಕ್ಕೆ ಏನೇನು ಸಂಬಂಧಪಟ್ಟಂತೆಯೋ ಶಿಕ್ಷೆ ಅವತ್ತೇ ನಿಗದಿಯಾಗಿಬಿಡುತ್ತೆ. ಇಲ್ಲ ನಾವು ಮಾಡಿಲ್ಲ ಸ್ವಾಮಿ, ನಾನು ಇನ್ನೋಸೆಂಟು, ನಾನು ಅಮಾಯಕ ಈ ಕೇಸಲ್ಲಿ ಅಂತ ಹೇಳಿದಾಗ, ಹೌದಾ ಹಾಗಾದರೆ ಟ್ರಯಲ್ ಸ್ಟಾರ್ಟ್ ಮಾಡ್ತೀವಿ ನಾವು ಅಂಥೇಳಿ ಟ್ರಯಲ್ಗೆ ಒಂದು ದಿನಾಂಕ ಅಂತ ನಿಗದಿಯಾಗುತ್ತೆ. ಆಯ್ತಪ್ಪ, ನಿಮ್ಮಲ್ಲಿ ಚಾರ್ಜ್ ಇಂಥದ್ದು ಫ್ರೇಮ್ ಆಗಿದೆ, ನಿಮ್ಮ ಕಡೆ ವಾದವನ್ನು ನೀವು ಮಂಡಿಸ್ಕೊಳ್ಬಹುದು, ರೇಣುಕಾಸ್ವಾಮಿ ಪರವಾಗಿ ಸರ್ಕಾರದ ಕಡೆಯಿಂದ ವಕೀಲರಿರ್ತಾರೆ ಅಂಥೇಳಿ. ಇದೇ ಚಾರ್ಜ್ ಫ್ರೇಮ್ ಅಂದರೆ. ಇಷ್ಟೇ ಇವತ್ತು ನಡೆಯುವಂಥ ಪ್ರೊಸೀಜರ್, ಇಷ್ಟೇ ಇರುತ್ತೆ. 17 ಜನಕ್ಕೆ 17 ಜನ ಮಾಡಿದ್ದಾರೆ ಎನ್ನಲಾದಂತಹ ಕೆಲಸಕ್ಕೆ ಸಂಬಂಧಪಟ್ಟಂಥ ಆರೋಪಗಳ ಪಟ್ಟಿಯನ್ನು ಕೋರ್ಟಲ್ಲಿ ಅವರನ್ನು ಕರೆದು ಹೇಳ್ತಾರೆ. ದರ್ಶನ್, ನಿಂದೇನಪ್ಪ ಆರೋಪ, ನಿನ್ನ ಮೇಲೆ ಏನಿದೆ ಕೇಸ್ ಇದು? ಪವಿತ್ರ ಗೌಡ, ನಿಂದೇನಿದೆ? ನಂದೀಶ, ಪವನ್, ಪ್ರದೋಷ್ ಕರೀತಾರೆ. ಪ್ರತಿಯೊಬ್ಬರನ್ನು ಕರೆದು ನಿಲ್ಲಿಸಿ, ಈ ಥರದ್ದು ನಿಮ್ಮಲ್ಲಿ ಚಾರ್ಜ್ ಇದೆಯಪ್ಪ, ನಿಮ್ಮಲ್ಲಿ ಆರೋಪ ಇಂಥದ್ದಿದೆ, ಒಪ್ಕೊಳ್ತೀರಾ ಅಂತ ಕೇಳ್ತಾರೆ. ಇಲ್ಲ ನಾನು ಒಪ್ಪಲ್ಲ ಅಂತ ಸಹಜವಾಗಿ ಯಾರು ಒಪ್ಕೊಂಬಿಡಲ್ಲ. ಹೌದು ನಾನು ಒಪ್ಕೊಂಡ್ಬಿಡ್ತೀನಿ ಅಂಥೇಳಿ. ರೇರ್, ತುಂಬ ಅಪರೂಪಕ್ಕೆ ಅವ್ರು ಒಪ್ಕೊಂಡ್ಬಿಡ್ತಾರೆ. ಹೌದು ನಾನು ಕೊಂದಿದ್ದು ನಿಜ, ಸಾಯಿಸಿದ ನಿಜ, ಹಾಗೆ ಹೀಗೆ ಅಂಥೇಳಿ. ಆದರೆ ಇಂಥ ಕೇಸ್ಗಳಲ್ಲಿ ಒಪ್ಕೊಳ್ಳದೇ ಇದ್ದಾಗ, ಸರಿ ನೀವು ನಿರ್ದೋಷಿ ಅಂತ ನೀವು ಪ್ರೂವ್ ಮಾಡ್ಕೊಳ್ಳಿ, ನಿಮ್ಮ ಪಾಡಿಗೆ ನಿಮ್ಗೆ ಯಾರಾದ್ರು ವಕೀಲರು ಇಟ್ಕೊಂಡು ನಿಮ್ಮನ್ನು ನೀವು ಸಮರ್ಥನೆ ಮಾಡ್ಕೊಳ್ಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈ ಕೇಸ್ಗೆ ಸಂಬಂಧಪಟ್ಟಂತೆ ನಿಮಗೂ ಈ ಕೇಸ್ಗೂ ಹೇಗೆ ಸಂಬಂಧ ಇಲ್ಲ, ಅಥವಾ ನೀವು ಕೊಂದಿಲ್ಲ, ಅಥವಾ ನೀವು ಆ ಸ್ಪಾಟಲ್ಲಿ ಇರಲಿಲ್ಲ, ಅಥವಾ ಯಾರು ಹೊಡೆದ್ರೂ ನನಗೆ ಗೊತ್ತಿಲ್ಲ, ನಾನು ಹೋದ ಮೇಲೆ ಅಲ್ಲಿ ಏನಾಗುತ್ತೋ ನನಗೆ ಗೊತ್ತಿಲ್ಲ, 5 ಜನ ಒಳಗಡೆ ಇದ್ದರು ನನಗೆ ಗೊತ್ತಿಲ್ಲ, ಈ ಥರದ್ದು ಇರುತ್ತಲ್ಲ ಎಂಟೈರ್ ಸ್ಟೋರಿ. ಇದನ್ನು ಅವರವರು ಮುಂದಿನ ದಿನಗಳಲ್ಲಿ ಟ್ರಯಲ್ ಅಂದರೆ ವಿಚಾರಣೆ, ಇಲ್ಲಿವರೆಗೂ ಇದ್ದದ್ದು ಏನು ಅಂತ ಹೇಳಿದ್ರೆ, ಇವರಿಗೆ ಬೇಲ್ ಅಂತೆಲ್ಲ ಇತ್ತಲ್ಲ, ಇದು ಇನ್ನೂ ಈ ಒಂದು ಹಂತ ಯಾವುದು ಅಂತ ಹೇಳಿದ್ರೆ ವಿಚಾರಣಾ ಪೂರ್ವ ಹಂತ. ಇದು ವಿಚಾರಣೆ, ಕೇಸ್ಗೆ ಸಂಬಂಧಪಟ್ಟಂತೆ ವಿಚಾರಣೆನಲ್ಲಿ ಆಗಿರಲಿಲ್ಲ. ಸ್ವಾಮಿ ಇಂಥದ್ದೆಲ್ಲ ಇವರು ಒಂದಷ್ಟು ತಪ್ಪು ಮಾಡಿಬಿಟ್ಟಿದ್ದಾರೆ, ಹಾಗೆ ಕೊಲೆ ಮಾಡಿಬಿಟ್ಟಿದ್ದಾರೆ, ಹಾಗೆ ಹೀಗೆ ಅಂಥೇಳಿ ಸರ್ಕಾರಿ ಪರ ವಕೀಲರು ಹೇಳಿ ಇಂಥವ್ರನ್ನೇನಾದರೂ ನೀವು ಬೇಲ್ ಕೊಟ್ಟು ಆಚೆ ಬಿಟ್ಟುಬಿಟ್ರೆ ಬರೋ ಸಾಕ್ಷಿನೆಲ್ಲ ಹಾಳು ಮಾಡಿಬಿಡ್ತಾರೆ ಇವರು. ಆ ಮೂಲಕ ಕೇಸ್ಗೆ ಹಿನ್ನಡೆ ಆಗಿಬಿಡುತ್ತೆ ಅಂತಾನೆ ಬೇಲ್ ತಪ್ಪಿಸ್ಬೇಕು ಅಂಥೇಳಿ SPP, ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್, ಇಲ್ಲಿ ವಾದವನ್ನು ಮಾಡ್ತಾ ಇದ್ರು. ಇದೆಲ್ಲ ಆಯಿತು. ಒಂದು ಹಂತಕ್ಕೆ ಹೈಕೋರ್ಟ್ನಲ್ಲಿ ಬೇಲ್ ಕೂಡ ಸಿಕ್ತು. ಆ ನಂತರ ಸರ್ಕಾರ ಏನು ಮಾಡಿತ್ತು, ಅದನ್ನು ಸುಪ್ರೀಂ ಕೋರ್ಟಲ್ಲಿ ಕ್ವಶನ್ ಮಾಡಿತ್ತು, ಇವರಿಗೆ ಬೇಲ್ ಕೊಡಲೇಬಾರ್ದು ಅಂಥೇಳಿ. ಸುಪ್ರೀಂ ಕೋರ್ಟ್ ಇದನ್ನು ಮನಗಂಡು ಇದನ್ನು ಪರಿಶೀಲಿಸಿ, ಇಲ್ಲ ಇವ್ರಿಗೆ ಬೇಲ್ ಕೊಟ್ಟರು ತಪ್ಪು, ಎಲ್ಲರೂ ಒಳಗಡೆ ಹಾಕಿ. ಇಂಥ ಕೇಸ್ಗಳಲ್ಲಿ ಹೈಕೋರ್ಟ್ ಇಂಥ ಕೆಲಸ ಮಾಡಿದೆ ಅಂದರೆ ನಮಗೆ ನಂಬಕ್ಕಾಗ್ತಾ ಇಲ್ಲ ಅಂಥೇಳಿ ಎಲ್ಲ ಹೈಕೋರ್ಟ್ಗಳಿಗೆ, ದೇಶದ ಎಲ್ಲ ಕಾರಾಗೃಹಗಳಿಗೆ ಒಂದು ರೀತಿ ಮೈಲುಗಲ್ಲಂಥ ಒಂದು ಸ್ಟೇಟ್ಮೆಂಟನ್ನು ಕೊಟ್ಬಿಡ್ತು. ಇವತ್ತೇನಾಗಿದೆ, 17 ಆರೋಪಿಗಳು ಯಾರ್ಯಾರು, ಯಾಕಂದರೆ ಕಳೆದ ಬಾರಿನೇ ಕೋರ್ಟ್ಗೆ ಸಿಟ್ಟು ಬಂದಿತ್ತು, ಎಲ್ಲರನ್ನು ಕರೆದಿದ್ದಾಗ ಯಾರೋ 2-3 ಬಂದಿರಲಿಲ್ಲ ಕೋರ್ಟ್ಗೆ. ಮುಂದಿನ ವಿಚಾರಣೆ ನಿಗದಿ ಮಾಡ್ತಾ ಇದ್ದೀನಲ್ಲಪ್ಪ, ಚಾರ್ಜ್ ಫ್ರೇಮ್ ನಿಗದಿ ಆಗುತ್ತಲ್ಲ, ಅವತ್ತಿಗೆ ಯಾವುದಾದ್ರೂ ಆರೋಪಿಗಳು ಬಂದಿಲ್ಲ ಅಂತ ಹೇಳಿಬಿಟ್ರೆ NBW ಇಶ್ಯೂ ಮಾಡಿಬಿಡ್ತೀನಿ ಅಂತ ಹೇಳ್ತು. NBW ಅಂತ ಹೇಳಿದ್ರೆ ನಾನ್ ಬೇಲಬಲ್ ವಾರೆಂಟಲ್ಲಿ ಒಂದು ವಾರೆಂಟ್ ಕೊಡ್ತಾರೆ, ಬೇಲ್ ಹಾಕೊಂಡ್ರೆ ಅವ್ರಿಗೆ ಬೇಲ್ ಸಿಕ್ಕಿದ್ರೆ ಅವ್ರನ್ನ ಯಾರು ಅರೆಸ್ಟ್ ಮಾಡಲ್ಲ. NBW ಅಂದರೆ ನಾನ್ ಬೇಲೇಬಲ್ ವಾರೆಂಟ್ ಅಂತ ಬಂದುಬಿಟ್ರೆ, ನಾನ್ ಬೇಲೇಬಲ್ ಅಂದ್ರೇ ನಿನಗೆ ಬೇಲ್ ಕೂಡ ಕೊಡಲ್ಲ, ವಾರೆಂಟ್ ಮಾಡಿಬಿಟ್ಟು ಒಳಗಡೆ ಹಾಕ್ಸ್ಬಿಡ್ತೀನಿ ನಿನ್ನ ಅಂತ. ಇಲ್ಲಿ ಒಂದಷ್ಟು ಜನಕ್ಕೆ ಈ ಥರ ಆಲ್ರೆಡಿ ಒಳಗಡೆ ಇದ್ದಾರೆ ಇವರು.
ಒಂದಷ್ಟು ಜನಕ್ಕೆ ಇದರಲ್ಲಿ ಬೇಲ್ ಆಗಿದೆ, 4-5 ಜನಕ್ಕೆ ಇದರಲ್ಲಿ ಬೇಲ್ ಆಗಿರಬೇಕು. ಅವರೆಲ್ಲರೂ ಆಚೆ ಇದ್ದಾರೆ. ನಾವು ಆಮೇಲೆ ಒಪ್ಕೊಂಬಿಟ್ವಿ, ಕ್ರೈಮ್ ಸೀನ್ ನಮಗೆ ಗೊತ್ತಿಲ್ಲ, ನಮ್ಗೆ ಯಾರೋ ಹಣದ ಆಮಿಷ ಒಡ್ಡಿದ್ರು, ಈ ಥರ ಈ ಕೇಸಲ್ಲಿ ಒಪ್ಕೊಂಬಿಟ್ಟು ಅಪ್ರೂವರ್ ಆಗಿಬಿಡಿ ಅಂತ ಹೇಳಿದ್ರು, ನಾವೇ ಸಾಯಿಸಿದ್ದು ಹೇಳಿ ಅಂತ ಹೇಳಿದ್ರು ಅಂತ ಒಂದು 3-4 ಜನ ಇದ್ರಲ್ಲ, ಅಂಥವ್ರೆಲ್ರಿಗೂ ಈ ಒಂದು ಕೇಸಲ್ಲಿ ಏನಾಗಿತ್ತು ಅಂದರೆ ಬೇಲ್ ಕೊಡಲಾಗಿತ್ತು. ಅವರ ಬೇಲ್ಗೆ ರೇಣುಕಾಸ್ವಾಮಿ ಪರ ವಕೀಲರು ಆಕ್ಷೇಪಣೆ ಎತ್ತಿರಲಿಲ್ಲ. ಇಲ್ಲ ಸ್ವಾಮಿ ಅವ್ರು ಮಾಡಿಲ್ಲ, ನೀವು ಅವ್ರಿಗೆ ಬೇಲ್ ಕೊಡೋದಾದರೆ ನಮ್ದೇನು ತಕರಾರಿಲ್ಲ ಅಂತ. ಉಳಿದವರು ದರ್ಶನ್, ಪವಿತ್ರ ಗೌಡ ಎಕ್ಸೆಟ್ರಾ ಅಂತ ಹೇಳಿದಾಗ ಇಲ್ಲ ಇವ್ರಿಗೆ ಬೇಲ್ ಕೊಡೋಕ್ಕೆ ನಮ್ಮದು ಸ್ಟ್ರಾಂಗ್ ಅಬ್ಜೆಕ್ಷನ್ ಇರುತ್ತೆ ಅಂತ ಅವ್ರು ಹೇಳಿದ್ರಲ್ಲ, ಆ ಬೇಲ್ ತೊಗೊಂಡು ಹೋಗಿದ್ರಲ್ಲ ಅವರು ಲಾಸ್ಟ್ ಟೈಮ್ ಕರೆದ ಕೋರ್ಟಿಗೆ ಬರಲಿಲ್ಲ. ಅದಕ್ಕೇನು ಮಾಡಿತು ನ್ಯಾಯಾಲಯ, ಮುಂದಿನ ಸಲ ಕರೆದಾಗ ನೀವು ಬರದೇ ಇದ್ದರೆ NBW ಇಶ್ಯೂ ಮಾಡಿಬಿಡ್ತೀನಿ ಅಂತ ಹೇಳಿತ್ತು. ಹಾಗಾಗಿ ಇವತ್ತಿಗೆ 17ಕ್ಕೆ 17 ಆರೋಪಿಗಳು ಕೂಡ ಕಡ್ಡಾಯವಾಗಿ ನ್ಯಾಯಾಧೀಶರ ಮುಂದೆ ಹಾಜರಾಗಬೇಕು. ಎಲ್ಲ ಆರೋಪಿಗಳಿಗೆ ಎಚ್ಚರಿಕೆಯನ್ನು ಕೂಡ ಕೋರ್ಟ್ ಕೊಟ್ಟಿದೆ. ಒಂದು ವೇಳೆ ಗೈರಾಗ್ಬಿಟ್ರೆ ಅರೆಸ್ಟ್ ಆಗ್ತಾರೆ ಅವರು. ದೋಷಾರೋಪ ಪ್ರಕ್ರಿಯೆ ಹೇಗಿರುತ್ತೆ ನೋಡಿ, ಎಲ್ಲ 17 ಆರೋಪಿಗಳಿಗೂ ಕೂಡ ಇವತ್ತು ಕೋರ್ಟ್ಗೆ ಹಾಜರಾಗಿರ್ತಾರೆ. ಈಗಾಗಲೇ ದೋಷಾರೋಪಗಳನ್ನು ನ್ಯಾಯಾಧೀಶರು ಸಿದ್ಧಪಡಿಸಿರ್ತಾರೆ ಪ್ರತಿಯೊಬ್ಬರ ಮೇಲೆ. ಈ ಚಾರ್ಜ್ ಶೀಟ್ ಅಂತ ಫೈಲ್ ಮಾಡಿರ್ತಾರಲ್ಲ, ಚಾರ್ಜ್ ಶೀಟ್, ಇವ್ರನ್ನ ಕೊಲ್ಲಿಲ್ವಾ, ಯಾರ್ಯಾರ ಪಾತ್ರ ಏನು ಅಂತ ಕನೆಕ್ಟಿಂಗ್ ದ ಡಾಟ್ಸ್. ದರ್ಶನ್ ಪಾತ್ರ ಏನು, ಪವಿತ್ರ ಗೌಡ ಪಾತ್ರ ಏನು, ಇಲ್ಲಿಂದ ಶುರುವಾಯಿತು, ದುರ್ಗಾ ಕರ್ಕೊಂಡು ಬಂದವ್ರು ಯಾರು, ಕಿಡ್ನ್ಯಾಪ್ ಮಾಡಿದವ್ರು ಯಾರು, ಇಲ್ಲಿ ಹೊಡೆದವ್ರು ಯಾರು, ಶೆಡ್ಡಿಗೆ ಬಂದಿದ್ದು ಯಾವಾಗ, ಆನಂತರ ಜೊತೆಲಿ ಸೇರ್ಕೊಂಡವ್ರು ಯಾರ್ಯಾರು ಹೊಡೆದ್ರು, ಚೆಚ್ಚಿದ್ರು, ಮೆಗ್ಗರಿಂದ ಯಾರು ಕರೆಂಟ್ ಶಾಕನ್ನು ಕೊಟ್ಟರು, ಯಾರ್ಯಾರು ಸಾಯಿಸೋದು ಬೇಡ ಅಂತ ಹೇಳಿದ್ರು, ಸತ್ತೋದ್ಮೇಲೆ ಏನು ಮಾಡಬೇಕು ಅಂತ ಕನ್ಫ್ಯೂಸ್ ಆಗಿದ್ದು ಯಾರ್ಯಾರಿಗೆ, ಬಾಡಿ ತೊಗೊಂಡೋಗಿ ಬಿಸಾಕಿದವ್ರು ಯಾರ್ಯಾರು, ಮೊಬೈಲ್ ಟವರು, ಲೊಕೇಶನ್ನು, ಆಮೇಲೆ ಕಾಲ್ ಡೀಟೇಲ್ ರೆಕಾರ್ಡ್ಸ್ಗಳು, ಪ್ರತಿಯೊಂದು ವಿಚಾರ ಇರುತ್ತಲ್ಲ, ಪ್ರತಿಯೊಬ್ಬ ಈ ಒಂದು ಕ್ರೈಮ್ನ ಯಾವ ಸೀನ್ನಲ್ಲಿ, ಯಾವ ಸಂದರ್ಭದಲ್ಲಿ, ಯಾವಾಗೇನು ಎಂಟ್ರಿ ಆದ, ಈ ಅಪರಾಧ ಕೃತ್ಯಕ್ಕೆ ಸಂಬಂಧಪಟ್ಟಂತೆ ಅವನ ಪಾತ್ರ ಏನದರಲ್ಲಿ ಅಂತ. ನಾನು ಊಟ ಕೊಡೋಕೆ ಹೋಗಿದ್ದೆ ಸ್ವಾಮಿ, ಊಟ ಕೊಡೋಕೆ ಹೋಗಿದ್ದೆ, ಏನು ಮಾಡ್ತಿದ್ದೆ ನೀನು, ಅವನ ಸಾಕ್ಷಿನ ಇಲ್ಲ ಅವನು ಕೂಡ ಪಾಲ್ದಾರನ, ಊಟ ಕೊಡೋಕೋದು ಅವನು ಒಂದು ಕಪಾಳಕ್ಕೆ ಹೊಡೆದ್ನಾ, ಇಲ್ಲ ಬರೀ ಊಟ ಕೊಟ್ಬಿಟ್ಟು ಬಂದ ಅವನು, ನಾನು ಹೋಗಿದ್ದೆ, ನಿಂತಿದ್ದೆ, ನಾನೇನೋ ಹೊಡಿಲಿಲ್ಲ, ಸುಮ್ಮನೆ ಅವ್ರೇನೋ ಕೇಳಿದ್ರು, ದೊಣ್ಣೆ ಕೊಟ್ಟೆ, ನಾನು ರಿಪೀಸ್ ಕೊಟ್ಟೆ, ಕೋಲ್ ಕೊಟ್ಟೆ, ಹಗ್ಗ ಕೊಟ್ಟೆ, ಹೌದಾ ನಿನ್ನ ಮೇಲೆ ಇಂಥ ಆರೋಪ ಇದೆ. ಈ ಥರದ ಪ್ರತಿಯೊಬ್ಬರ ಮೇಲೂ ಕೂಡ ಆರೋಪವನ್ನು ಓದ್ತಾ ಹೋಗ್ತಾರೆ, ಹೇಳ್ತಾ ಹೋಗ್ತಾರೆ. ಆರೋಪವನ್ನು ಅವರು ಒಪ್ಕೊಳ್ಬಹುದು, ಒಪ್ಕೊಳ್ದೆ ಕೂಡ ನಾನು ಇದನ್ನು ನಮ್ಮ ಕಡೆ ವಕೀಲರ ಮೂಲಕವಾಗಿ ನಾನು ಇದನ್ನು ವಾದ ಮಾಡಿಸ್ತೀನಿ ಸ್ವಾಮಿ, ನಾನು ಇದನ್ನು ನಿರ್ದೋಷಿ ಅಂತ ಪ್ರೂವ್ ಮಾಡ್ತೀನಿ, ನಾನು ತಪ್ಪಿತಸ್ಥ ಅಲ್ಲ, ನಾನು ಇದರಲ್ಲಿ ಮುಗ್ಧ, ಇನ್ನೋಸೆಂಟ್, ಅಮಾಯಕ, ನನಗೇನು ಗೊತ್ತೇ ಇಲ್ಲ. ಇದನ್ನು ಆತ ಎಷ್ಟು ದಿನ ಕರೆದ್ರೂ ಕೂಡ ಕೋರ್ಟಲ್ಲಿ ನನಗೆ ಗೊತ್ತಿಲ್ಲ ಅಂತಲೇ ಬೇಕಾದರೆ ಇಡೀ ಕೇಸ್ ಆಗೋವರೆಗೂ ಹೇಳ್ತಾನೆ ಹೋಗಬಹುದು. ಆದರೆ ತನ್ನ ಪಾತ್ರ ಇಲ್ಲ ಇದರಲ್ಲಿ ಅನ್ನೋದನ್ನು ಆತನೇ ನಿರೂಪಿಸ್ಬೇಕಾಗತ್ತೆ. ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂಥೇಳಿ ಇನ್ಯಾರೋ ಪ್ರೂವ್ ಮಾಡೋಕ್ಕಾಗಲ್ಲ, ಆತನೇ ನಿರೂಪಿಸ್ಬೇಕಾಗತ್ತೆ. ಎಲ್ಲರ ಮೇಲಿರ್ತಕ್ಕಂಥ ಆರೋಪಗಳನ್ನು ಎಲ್ಲರಿಗೂ ಓದಿ ಹೇಳ್ತಾರೆ ನ್ಯಾಯಾಧೀಶರು. ಆರೋಪ ನಿರಾಕರಿಸಿದ್ರೆ ಸಾಕ್ಷ್ಯ ವಿಚಾರಣೆ ಶುರುವಾಗುತ್ತೆ. ಸಾಕ್ಷಿಗಳು ಯಾರ್ಯಾರು, ಈ ಒಂದು ಘಟನೆಯನ್ನು ನನಗೇನು ಗೊತ್ತಿಲ್ಲ ಇನ್ನೋಸೆಂಟ್ ಅಂತ ಹೇಳ್ಬಿಡ್ತಾರಲ್ಲ, ನೋಡಪ್ಪ ಇನ್ನೋಸೆಂಟ್ ಅಂತ ಹೇಳ್ತಾ ಇದೆಯಾ, ಸಾಕ್ಷಿಗಳು ನೋಡಿಲ್ಲಿ ಎಲ್ಲ ನಿನ್ನ ಮೇಲಿಂದ ಇಷ್ಟು ಸಾಕ್ಷಿಗಳು ಹೇಳ್ತಾ ಇದ್ದಾರೆ, ನೀನು ಬಂದಿದ್ದು, ಗಾಡೀಲಿ ಬಂದಿದ್ದು, ಹೊಡೆದಿದ್ದು, ಬಡ್ದಿದ್ದು, ಒದ್ದಿದ್ದು ಎಲ್ಲ ಹೇಳ್ತಾ ಇದ್ರಲ್ಲಪ್ಪ, ನೀನಿದ್ದೆ ಅಲ್ಲಿ ಅಂತ ಹೇಳ್ತಾರೆ, ಏನು ಕಥೆ ಇದು ಅಂಥೇಳಿ ಸಾಕ್ಷ್ಯಗಳ ವಿಚಾರಣೆ ಶುರುವಾಗುತ್ತೆ. ಸಾಕ್ಷ್ಯಗಳ ವಿಚಾರಣೆಗೆ ದಿನಾಂಕವನ್ನು ಕೋರ್ಟ್ ನಿಗದಿಪಡಿಸುತ್ತೆ. ಆರೋಪಗಳನ್ನು ಒಪ್ಕೊಂಡ್ಬಿಟ್ರೆ, ಹೌದು ಸ್ವಾಮಿ ನಾವೆಲ್ಲ ಮಾಡಬಾರ್ದು ಮಾಡ್ಬಿಟ್ವಿ, ಪಾಪ ಮಾಡ್ಬಿಟ್ಟಿದ್ದೀವಿ, ಇದು ತಪ್ಪಾಯಿತು ಅಂತ ಹೇಳಿಬಿಟ್ರೆ ಶಿಕ್ಷೆಯನ್ನು ಅವತ್ತೇ ವಿಧಿಸ್ತಾರೆ. 2 ವರ್ಷ ಶಿಕ್ಷೆ ಕೊಡುವಂಥ ತಪ್ಪನ್ನು ಮಾಡಿದರೆ ಅವನಿಗೆ 2 ವರ್ಷ, 15 ವರ್ಷದ ಮಾಡಿದರೆ 15 ವರ್ಷ, ಜೀವಮಾನ ಪೂರ್ತಿ ಇವನು ಜೈಲಲ್ಲೇ ಇರಬೇಕು ಅಂದರೆ ಅಂಥ ಕೇಸು. ಇಲ್ವಾ ಮರಣದಂಡನೆ ಕೊಟ್ಬಿಡ್ಬೇಕು ಇವನಿಗೆ ಅಂತ ಹೇಳಿದ್ರೆ ಮರಣದಂಡನೆ ಬೇಕಾದರೂ ಕೊಡಬಹುದು. ಹಾಗಾಗಿ ಆ ರೀತಿಯ ಒಂದು ಪ್ರೊಸೀಜರ್ ಇವತ್ತಿನ ಕೆಲವೇ ಸೆಕೆಂಡ್ಗಳಲ್ಲಿ, ಕೆಲವೇ ನಿಮಿಷಗಳಲ್ಲಿ ಸ್ಟಾರ್ಟ್ ಆಗಲಿದೆ.